ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಮೈ ವ್ಲಾಗ್ ಚಾನಲ್ನ ರಾಣಿಯರ ಸ್ನಾನಗೃಹ ಎಪಿಸೋಡ್ಗೆ ಸ್ವಾಗತ. ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತಿದೆ. ಅಂದರೆ ನಮ್ಮ ಹಿಂದಿನ ಕಾಲದ ಪೂರ್ವಜರ ಒಂದು ಜೀವನ ಶೈಲಿಯನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಮ್ಮ ಇವತ್ತಿನ ಜೀವನ ಶೈಲಿಯನ್ನು ಉತ್ತಮವಾಗಿ ಮಾಡಿಕೊಳ್ಳುತ್ತೇವೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ ನಾವು ಇಂದಿನ ಒಂದು ಇತಿಹಾಸವನ್ನು ತಿಳಿದು ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಬೇಕು. ಈ ಐತಿಹಾಸಿಕ ಒಂದು ಸ್ಥಳಗಳಲ್ಲಿ ಪ್ರಮುಖವಾದದ್ದು ನಮ್ಮ ಹಂಪಿ. ಸುಂದರವಾದ ಸ್ಥಳಗಳ ಪೈಕಿ ನಮ್ಮ ಹಂಪಿಯ ರಾಣಿಯರ ಸ್ನಾನಗೃಹವು ಒಂದಾಗಿದೆ. ನಾವಿವತ್ತು ರಾಣಿಯರ ಸ್ನಾನಗೃಹಕ್ಕೆ ಭೇಟಿ ನೀಡುತ್ತಿದ್ದೀವಿ. ಇದು ವಿಜಯನಗರ ಕಾಲದಲ್ಲಿ 16ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ರಾಣಿಯರು ವಾರಕ್ಕೊಮ್ಮೆ ಇಲ್ಲಿ ಜಲಕ್ರೀಡೆಯನ್ನು ಆಡುವ ಸಲುವಾಗಿ ಈ ರಾಣಿಯರ ಸ್ನಾನಗೃಹವನ್ನು ನಿರ್ಮಿಸಲಾಗಿದೆ. ನಾವಿವತ್ತು ಅಲ್ಲಿಗೆ ಭೇಟಿ ನೀಡುತ್ತಿದ್ದೇವೆ. ಇದು ಒಂದು ಉದ್ಯಾನವನದ ನಡುವೆ ಇದ್ದು ನಮಗೆ ಪೂರ್ವಿಕರಿಗಿದ್ದ ಕಲಾ ನೈಪುಣ್ಯತೆಯ ಬಗ್ಗೆ ಸಾರಿ ಹೇಳುತ್ತದೆ. ಈ ಹಂಪಿಗೆ ರಾಣಿಯರ ಸ್ನಾನಗೃಹಕ್ಕೆ ಬರಲಿಕ್ಕೆ 2 ದಾರಿಗಳಿವೆ. ಹೊಸಪೇಟೆಗೆ ಬಂದು ಹಂಪಿಗೆ ಬರಬಹುದು. ಹಂಪಿಗೆ ಬರಲಿಕ್ಕೆ ಸಾರಿಗೆ ಮಾರ್ಗ. ಇಲ್ಲಾಂದರೆ ಬಳ್ಳಾರಿಗೆ ಬಂದು ಸಹ ಮತ್ತೆ ಹೊಸಪೇಟೆಗೆ ಬರಬೇಕಾಗುತ್ತೆ. ಸೊ ನೀವು ರಾಜ್ಯದ ಯಾವುದೇ ಮೂಲೆಯಿಂದ ಬರುವುದಾದರೂ ಹೊಸಪೇಟೆಗೆ ಟ್ರೈನ್ ಅಥವಾ ಬಸ್ಸಲ್ಲಿ ಬಂದು ಅಲ್ಲಿಂದ ಹಂಪಿಗೆ ಬಸ್ ವ್ಯವಸ್ಥೆ ಇದೆ. ಅಲ್ಲಿಂದ ಬರ್ಬೋದು. ಹೊಸಪೇಟೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಇದು ಹೊರಗಿನಿಂದ ನೋಡಿದರೆ ಆಯತಾಕಾರದ ಗೋಡೆಯ ರೀತಿ ಕಾಣಿಸೋ ಈ ಕಟ್ಟಡವನ್ನು ಒಳಗೆ ಹೋಗಿ ನೋಡಿದರೆ ಅಲ್ಲೊಂದು ಅದ್ಭುತ ಲೋಕನೇ ನಮ್ಮ ಕಣ್ಮುಂದೆ ಕಾಣಿಸುತ್ತದೆ. ಇಲ್ಲಿ ನೋಡ್ತಿದ್ದೀರಲ್ಲ, ರಾಣಿಯ ಸ್ನಾನಗೃಹ. ಬನ್ನಿ, ರಾಣಿಯ ಸ್ನಾನಗೃಹವನ್ನು ಸಂದರ್ಶಿಸೋಣ. ನಾನು ಆಗಲೇ ಹೇಳಿರುವಂತೆ 16ನೇ ಶತಮಾನದಲ್ಲಿ ರಾಣಿಯರ ಸ್ನಾನಗೃಹ ನಿರ್ಮಾಣ ಮಾಡಲಾಗಿದೆ. ರಾಣಿಯರು ವಾರಕ್ಕೊಮ್ಮೆ ಇಲ್ಲಿ ಬಂದು ಜಲಕ್ರೀಡೆಯನ್ನು ಆಡುತ್ತಿದ್ದರು ಎಂಬ ಮಾಹಿತಿಗಳು ಕೂಡ ಲಭ್ಯವಿದೆ. ನೋಡ್ತಿದ್ದೀರಲ್ಲ, ಆಯತಾಕಾರವಾಗಿ ಕಾಣ್ತಾ ಇದೆ ನಮ್ಮ ರಾಣಿಯರ ಸ್ನಾನಗೃಹ. ಮೊದಲು ನಾವು ಇದರ ಹೊರನೋಟವನ್ನು ನೋಡೋಣ. ರಾಣಿಯರ ಸ್ನಾನಗೃಹದ ಸುತ್ತಲೂ ಈ ರೀತಿ ನೀರು ನಿಲ್ಲಲು ಹೊಂಡದ ವ್ಯವಸ್ಥೆ ಇದೆ. ಇದು ಏನಕ್ಕೆಂದರೆ ಆಗಿನ ಕಾಲದಲ್ಲಿ ಕಮಲಾಪುರ ಕೆರೆಯಿಂದ 2 ಕಿಲೋಮೀಟರ್ ದೂರ ಇರುವ ಕಮಲಾಪುರ ಕೆರೆಯಿಂದ ನೀರಿನ ಒಂದು ಕಾಲುವೆಯನ್ನು ನಿರ್ಮಿಸಿ ಈ ಒಂದು ರಾಣಿಯರ ಸ್ನಾನಗೃಹಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ನೀರು ಬಂದು ಮೊದಲಿಗೆ ನೇರವಾಗಿ ಈಜುಕೊಳಕ್ಕೆ ಹೋಗಬಾರದೆಂದು ಈ ಹೊಂಡಗಳನ್ನು ನಿರ್ಮಿಸಿದ್ದಾರೆ ಸುತ್ತಲೂ. ನೀವು ನೋಡ್ತಿದ್ದೀರಲ್ಲ, ಉದ್ಯಾನವನದ ನಡುವೆ ರಾಣಿಯರ ಸ್ನಾನಗೃಹ. ಈ ಹೊಂಡದಲ್ಲಿ ನೀರು ಶೇಖರಣೆಯಾಗುತ್ತಿತ್ತು ಅಂದಿನ ಕಾಲದಲ್ಲಿ. ಮೊದಲಿಗೆ ಅಲ್ಲಿ ಶೇಖರಣೆಯಾಗಿ ನಿಂತುಕೊಂಡು ನಂತರ ತಿಳಿನೀರಾದ ನಂತರ ರಾಣಿಯರ ಸ್ನಾನಗೃಹದ ಒಳಗೆ ನೀರು ಹೋಗುತ್ತಿತ್ತು. ತಾವು ವೀಕ್ಷಿಸ್ತಿದ್ರಲ್ಲ, ಇದೇ ಹೊಂಡದಲ್ಲಿ ನೀರು ಮೊದಲಿಗೆ ಬಂದು ನಿಂತುಕೊಳ್ಳುತ್ತಿತ್ತು. ಇದು ತುಂಬ ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ರಾಣಿಯರ ಸ್ನಾನಗೃಹವು ನೋಡಲು ಹೊರಗಡೆಯಿಂದ ಒಂದು ಖಾಲಿ ಗೋಡೆ ರೀತಿ ಕಾಣಿಸಿದರೂ ಸಹ ಬಹಳಷ್ಟು ವೈಶಿಷ್ಟ್ಯತೆಗಳನ್ನು ಒಳಗೊಂಡಿದೆ. ಅದು ಏನೆಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲಿಗೆ ಇದು ಧಾರ್ಮಿಕ ಸ್ಥಳವಾಗದೇ ಇದ್ದುದರಿಂದ ಹಿಂದೂ ಇಸ್ಲಾಮಿಕ್ ಎರಡೂ ಶೈಲಿಯಲ್ಲಿ ಇದು ನಿರ್ಮಾಣ ಮಾಡಲಾಗಿದೆ. ಹಾಗಾಗಿ ಬಹುಮನಿ ಸಾಮ್ರಾಜ್ಯದವರು ನಮ್ಮ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದಾಗ ಇದು ಹಾನಿಯಾಗಿಲ್ಲವೆಂದು ಇತಿಹಾಸಕಾರರು ಹೇಳುತ್ತಾರೆ. ಈಗ ನೋಡ್ತಿದ್ದೀರಲ್ಲ, ಇದರ ಮೇಲೆ ಗಾರೆ ಕೆಲಸವನ್ನು ನೋಡ್ತಿದ್ದೀರಿ. ಕಮಾನಿನ ಒಂದು
ರಚನೆಗಳನ್ನು ನೋಡಿದಿರಿ. ಇವು ಹೊಂಡಗಳು ಸುತ್ತ ನೀರು ನಿಲ್ಲಲು. ರಾಣಿಗೃಹದ 4 ಕಡೆ ನೀರು ನಿಲ್ಲಲು ಈ ರೀತಿ ಹೊಂಡಗಳನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನೀರು ಶೇಖರಣೆ ಆಗುತ್ತಿತ್ತು ಮೊದಲಿಗೆ. ಈ ರೀತಿ ಶೇಖರಣೆಯಾಗಿ ತುಂಬಿ ನಿಂತ ನೀರು ಕೊಳವೆಯ ಮೂಲಕ ರಾಣಿಗೃಹದ ಒಳಕ್ಕೆ ಸೇರುತ್ತಿತ್ತು. ಇಲ್ಲಿ ಬೆಳಕಿನ ಕಿಂಡಿಗಳನ್ನು ಸಹ ತಾವು ನೋಡ್ತಾ ಇದ್ದೀರಿ. ಗಾಳಿ ಬೆಳಕು ಬರಲು ಇವರು ಕಿಂಡಿಗಳನ್ನು ಸಹ ನಿರ್ಮಿಸಿದ್ದಾರೆ ಮಧ್ಯೆ ಮಧ್ಯೆ. ಈಗೇನು ನೀವು ನೋಡ್ತಾ ಇದ್ರಿ, ಇಲ್ಲಿ ಈ ಮಾರ್ಗವಾಗಿ ಇಲ್ಲಿದೆ ಅಲ್ಲ, ಇಲ್ಲಿ ಈ ಮಾರ್ಗವಾಗಿ ನೀರು ಅಲ್ಲಿ ಕಾಲುವೆ ಒಳಗಡೆ ಕಾಣಿಸ್ತಿದೆ ಅಲ್ಲ ತಮಗೆ, ಈ ನಿಂತ ನೀರು ಹೆಚ್ಚಾಗಿ ಅಲ್ಲಿ ಕೊಳವೆಯ ಮೂಲಕ ಸ್ನಾನಗೃಹದ ಒಳಕ್ಕೆ ಹೋಗಿ ಬೀಳ್ತಾ ಇತ್ತು, ಈಜುಕೊಳದ ಒಳಕ್ಕೆ ನೀರು. ಇಲ್ಲಿ ಅನೇಕ ಪ್ರವಾಸಿಗರು, ವಿದೇಶಿ ಯಾತ್ರಿಕರು ಭೇಟಿ ನೀಡುತ್ತಾರೆ. ಹಂಪಿ ಯಾವಾಗಲೂ ಒಂದು ಸದಾ ಪ್ರವಾಸಿಗರನ್ನು ಆಕರ್ಷಿಸುವ ಒಂದು ವಿಶೇಷ ಸ್ಥಳವೆಂದು ಹೇಳಬಹುದು. ನಾವು ಈಗ ರಾಣಿಯರ ಸ್ನಾನಗೃಹದ ಹಿಂಭಾಗವನ್ನು ನೋಡುತ್ತಿದ್ದೇವೆ. ನೋಡ್ತಿದ್ದೀರಲ್ಲ, 4 ಕಡೆಯೂ ನೀರು ನಿಲ್ಲಲು ಹೊಂಡಗಳನ್ನು ಮಾಡಿದ್ದಾರೆ ಅವರು. ಈ ರೀತಿಯಾಗಿ ಬೆಳಕಿನ ಕಿಂಡಿಗಳನ್ನು ಸಹ ಮಾಡಿದ್ದಾರೆ. ಹಾಗೆ ಈ ಕಮಾನಿನ ಮೇಲ್ಗಡೆ ಕಲ್ಲಿನ ಕಂಬಗಳನ್ನು ತಾವು ನೋಡ್ತಾ ಇರ್ಬೋದು. ಅವು ಏನಕ್ಕೆ ರಚನೆ ಮಾಡಿದ್ದಾರೆಂದರೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬೀಳಬಾರದೆಂಬ ಕಾರಣಕ್ಕೆ ಅದು ಮೇಲೆ ಒಂದು ಹೊದಿಕೆಯನ್ನು ಕಟ್ಟಲು ಆ ಕಲ್ಲಿನ ಕಂಬಗಳನ್ನು ಬಳಸಲಾಗುತ್ತಿತ್ತಂತ ಹೇಳುತ್ತಾರೆ ಇತಿಹಾಸಕಾರರು. ಅಂದರೆ ರಾಣಿಯರಿಗೆ ಬಿಸಿಲು ತಾಕಬಾರದು ಎನ್ನುವ ಕಾರಣಕ್ಕೆ ಅದನ್ನು ಮೇಲೆ ಒಂದು ಪರ್ದೆ ಆಕಾರವಾಗಿ ನಿರ್ಮಿಸ್ತಾ ಇದ್ರು. ಹಾಗಾಗಿ ಅದನ್ನು ಕಟ್ಟಲು ಆ ಕಲ್ಲಿನ ಕಂಬಗಳನ್ನು ಬಳಸ್ತಾ ಇದ್ರು. ನೋಡ್ತಿದ್ದೀರಲ್ಲ, ಬೆಳಕಿನ ಕಿಂಡಿಗಳನ್ನು ಅಲ್ಲಲ್ಲಿ ಮಾಡಿದ್ದಾರೆ ಗಾಳಿ ಬೆಳಕು ಬರಲು. ಇವೇ ಆ ಮೇಲೆ ಹೊದಿಕೆಯನ್ನು ಕಟ್ಟಲು ಬಳಸುವ ಕಲ್ಲು ಕಂಬಗಳು, ಕೊಂಡಿಗಳಂತೆ ಕಾಣುತ್ತಿದ್ದಾವೆ ಇವು. ಹೀಗೆ ಮುಂದುವರೆದು ನೋಡುತ್ತಾ ಹೋದರೆ ಇಲ್ಲಿನೂ ಇದ್ದಾವೆ ಕಲ್ಲಿನ ಕೊಂಡಿಗಳು. ನೀರಿನ ಹೊಂಡ. ಈಗ ಇದು ಖಾಲಿಯಾಗಿದೆ. ನೀವು ಕಲ್ಪನೆ ಮಾಡಿಕೊಂಡು ನೋಡಬಹುದು, ಇಲ್ಲಿ ನೀರಿದ್ದರೆ ಯಾವ ರೀತಿಯಾಗಿರ್ತಾ ಇತ್ತು. ಬರೀ ಒಂದು ಪ್ರದೇಶವನ್ನು ನೋಡೋದು ಮಾತ್ರವಲ್ಲ, ಅದನ್ನು ಅಂದಿನ ಕಾಲದಲ್ಲಿ ಯಾವೊಂದು ತಂತ್ರಜ್ಞಾನದ ಮೂಲಕ ನಿರ್ಮಿಸಿದ್ದಾರೆ ನಮ್ಮ ಹಿರಿಯರು ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಂಡು ನೋಡಬೇಕಾಗುತ್ತೆ. ಹಾಗಾದರೆ ಮಾತ್ರ ನಮ್ಮ ಪೂರ್ವಜರ ಒಂದು ವಿಜ್ಞಾನ, ಒಂದು ಏನಂತಾರೆ, ವೈಜ್ಞಾನಿಕ ಒಂದು ನಿಲುಗಟ್ಟು ಹೇಗಿತ್ತು, ಎಷ್ಟರ ಮಟ್ಟಿಗೆ ಅವರು ನೈಪುಣ್ಯತೆಯನ್ನು ಹೊಂದಿದ್ರು ವಾಸ್ತುಶಿಲ್ಪ ಕಲೆಯಲ್ಲಿ ಅನ್ನೋದು ನಮ್ಮ ಅರಿವಿಗೆ ಬರುತ್ತದೆ. ನೋಡ್ತಿದ್ದೀರಲ್ಲ, ಗೋಡೆಯೆಲ್ಲ ಗಾರೆ ಕೆಲಸವಾಗಿದೆ. ಸುತ್ತಲೂ ಹೊಂಡಗಳಿವೆ, ಬೆಳಕಿನ ಕಿಂಡಿಗಳಿವೆ. ಇಲ್ಲಿ ನೋಡ್ತಿದ್ದೀರಲ್ಲ, 4 ಕಡೆ ಕಮಾನಿನ ರೀತಿಯಲ್ಲಿ 4 ದ್ವಾರಗಳ ರೀತಿಯಲ್ಲಿ 4 ಕಮಾನುಗಳನ್ನು ಮಾಡಿದ್ದಾರೆ ಅವರು, 4 ಕಡೆಯೂ. ಹೊರಗಡೆ ದ್ವಾರಪಾಲಕರು ನಿಂತು ರಾಣಿಯರ ಸ್ನಾನಗೃಹವನ್ನು ಕಾವಲಿನಿಂದ ಕಾಯುತ್ತಿದ್ದರು. ಒಳಗಡೆ ರಾಣಿಯರು ವಾರಕ್ಕೊಮ್ಮೆ ಜಲಕ್ರೀಡೆಯನ್ನು ಆಡಲು ಬರುತ್ತಿದ್ದರು. ಈ 4 ದ್ವಾರಗಳಲ್ಲಿ 3 ಬಾಗಿಲುಗಳಿಂದ ಮುಚ್ಚಿ ಒಂದೇ ಒಂದು ದ್ವಾರದಿಂದ ಪ್ರವೇಶವನ್ನು ಮತ್ತು ನಿರ್ಗಮನವನ್ನು ಆಗುವಂತೆ ನೋಡಿಕೊಂಡಿದ್ದರು. ಈಗ ಎಲ್ಲರೂ ನಾವು ಅದೇ ಒಂದು ಪ್ರವೇಶ ದ್ವಾರದಿಂದನೇ ಒಳಗೆ ಹೋಗುತ್ತಿದ್ದೇವೆ. ಉಳಿದ ದ್ವಾರಗಳನ್ನು ಪ್ರವಾಸೋದ್ಯಮ ಇಲಾಖೆಯವರು ಬಂದ್ ಮಾಡಿರುತ್ತಾರೆ. ನೋಡ್ತಿದ್ದೀರಲ್ಲ, ಎಲ್ಲಿ ನೋಡಿದ್ರು ಪ್ರವಾಸಿಗರು. ಯಾಕಂದರೆ ಹಂಪಿ ಅನ್ನೋದೇ ಹಾಗೆ ಅಲ್ಲ,
ಎಲ್ಲಿ ನೋಡಿದ್ರೂ ಶಿಲ್ಪಕಲೆಗಳು, ದೇಗುಲಗಳು, ಮಂಟಪಗಳು, ಕೆತ್ತನೆಗಳು, ಶಿಲ್ಪಗಳು ಎಷ್ಟು ನೋಡಿದರೂ ಇನ್ನೂ ಬಾಕಿ ಉಳಿದಿರುತ್ತದೆ. ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ಹೂವಿನ ಆಕಾರದ ರಚನೆಯನ್ನು, ಇವು ಒಂದು ಗುಮ್ಮಟಗಳು. ಒಟ್ಟಾರೆಯಾಗಿ ಈ ಒಂದು ರಾಣಿಯರ ಸ್ನಾನಗೃಹದಲ್ಲಿ 24 ಗುಮ್ಮಟಗಳಿವೆ ಇದೇ ರೀತಿಯಾಗಿ. ಹಾಗೂ ಕೂರಲು ಒಂದು ಬೆಂಚ್ ರೀತಿಯ ಕಲ್ಲಿನ ಕಂಬದ ಬೆಂಚ್ ರೀತಿಯ ಒಂದು ಆಸನವನ್ನು ಸಹ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ರಲ್ಲ ಕಮಾನು. ಹಾಗೂ ಇದು ಒಂದು ಬೇರೆ ರೀತಿಯ ಕೆತ್ತನೆ. ಇದು ಒಂದು ಎಲೆಯ ಆಕಾರ, ಸುರುಳಿ ಎಲೆಯ ಆಕಾರದ ಒಂದು ಹೂವಿನ ಆಕಾರದ ಕೆತ್ತನೆ, ಪುಷ್ಪದ ಆಕಾರ ರೀತಿಯಲ್ಲಿ. ಇಲ್ಲಿ 24 ಇದೇ ರೀತಿ ಗುಮ್ಮಟಗಳಿವೆ. ಗುಮ್ಮಟಗಳ ಒಳ ಕೆತ್ತನೆಯು ಎಷ್ಟು ವೈಶಿಷ್ಟ್ಯತೆಯಿಂದ ಕೂಡಿದೆ ಎಂದರೆ, ಒಂದು ಗುಮ್ಮಟದ ಒಂದು ಕೆತ್ತನೆಯು ಇನ್ನೊಂದು ಗುಮ್ಮಟದ ಕೆತ್ತನೆಗಿಂತ ವಿಭಿನ್ನವಾಗಿದೆ. ಯಾವುದು ಒಂದಕ್ಕೊಂದು ಹೋಲಿಕೆ ಇಲ್ಲ. ಬೇರೆ ಬೇರೆ ರೀತಿಯ ಕೆತ್ತನೆಗಳನ್ನು ಇವರು ನಿರ್ಮಿಸಿದ್ದಾರೆ. ಇಲ್ಲೇ ನಾವು ನೋಡ್ಬೋದು ಅವರು ಎಷ್ಟು ತಮ್ಮ ಚಾಣಾಕ್ಷತೆಯನ್ನು ಉಪಯೋಗಿಸಿ, ವಾಸ್ತುಶಿಲ್ಪ ತಂತ್ರಜ್ಞಾನವನ್ನು ಬಳಸಿ ಅಷ್ಟು ಮನೋಹರವಾಗಿ ಬೇರೆ ಬೇರೆ ರೀತಿಯ ಒಂದು ಕಮಾನಿನ ಒಳಗಡೆ ಆ ಗುಮ್ಮಟದ ಕೆತ್ತನೆಯನ್ನು ಮಾಡಿದ್ದಾರೆ ಎಂದರೆ ಅವರು ನಮಗಿಂತ ಎಷ್ಟು ಬುದ್ಧಿಶಾಲಿಗಳು ಎಂಬುದು ನಮಗೆ ತಿಳಿದು ಬರುತ್ತದೆ. ನೋಡ್ತಿದ್ದೀರಲ್ಲ ರಾಣಿಯರ ಸ್ನಾನಗೃಹದ ಒಳನೋಟ. ಈ ರೀತಿ ಸಣ್ಣ 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 ಕೆತ್ತನೆಗಳಿಗೂ ಇದೆ ಕಮಾನಿನ ಆಕಾರದಲ್ಲಿ. ಇದು ಮೂಲತಃ ಇಂಡೋ ಇಸ್ಲಾಮಿಕ್ ಶೈಲಿ ಅಲ್ವಾ, ಹಾಗಾಗಿ ಕಮಾನು, ಗುಮ್ಮಟ ಎಲ್ಲ ಕಂಡು ಬರ್ತಾ ಇದ್ದಾವೆ. ಅಲ್ಲಿ ಮೆಟ್ಟಿಲುಗಳನ್ನು ತಾವು ನೋಡ್ತಾ ಇದ್ದೀರಿ ದೂರದಲ್ಲಿ. ಸ್ನಾನಗೃಹದ ಈಜುಕೊಳಕ್ಕೆ ಹೋಗಲು ಮೆಟ್ಟಿಲುಗಳಿವೆ ಅಲ್ಲಿ ಮುಂದೆ ನೋಡಿ. ಎಷ್ಟು ಸುಂದರವಾಗಿ ಕಾಣುತ್ತಿದೆ ರಾಣಿಯರ ಸ್ನಾನಗೃಹ. ಈ ಕಮಾನುಗಳು ಎಲ್ಲೇ ಯಾವ ಜಾಗದಿಂದ ನೋಡಿದರೂ ಸಹ ಒಂದೇ ರೀತಿಯಾಗಿ ಕಾಣುತ್ತವೆ. ಅದು ಇದರ ಒಂದು ವೈಶಿಷ್ಟ್ಯತೆ ಅಂತ ಹೇಳಬಹುದು ರಾಣಿಯರ ಸ್ನಾನಗೃಹದ್ದು. ನೀವು ಯಾವ ಮೂಲೆಯಲ್ಲಿ ನಿಂತು ನೋಡಿದರೂ ಸಹ ಕಮಾನುಗಳು ಒಂದೇ ರೀತಿಯಾಗಿ ಕಾಣಿಸುತ್ತವೆ, ಸಾಲು ಸಾಲಾಗಿ. ನೋಡಿ, ಇಲ್ಲೊಂದು ಹೂವಿನ ದೊಡ್ಡ ದಳದ ಒಂದು ಹೂವಿನ ಕೆತ್ತನೆ ಇದೆ. ಕೆಳಗಡೆ ಪಕ್ಷಿಗಳಿದ್ದಾವೆ. ಇದು ಒಂದು ರೀತಿ ಒಂದು ಬೇರೆ ರೀತಿಯ ಕೆತ್ತನೆ. ಒಂದೊಂದು ಗುಮ್ಮಟಕ್ಕೂ ಒಂದೊಂದು ರೀತಿಯ ಕೆತ್ತನೆ ಇದೆ ಇಲ್ಲಿ. ಇದೇ ರೀತಿ ಕೆತ್ತನೆಗಳನ್ನು ವಿಭಿನ್ನವಾಗಿ ಮಾಡಿ ಒಂದೆಡೆ ಸೇರಿಸಿ ಒಂದು ಶಿಲ್ಪ ಕಲಾಕೃತಿಯನ್ನು ನಿರ್ಮಿಸಿದ್ದಾರೆ ನಮ್ಮ ಹಿರಿಯರು, ಪೂರ್ವಜರು. ನೋಡ್ತಿದ್ದೀರಲ್ಲ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಆಸನಗಳು, ವಿಶ್ರಾಂತಿ ಪಡೆಯಲು. ಇದೊಂದು ರೀತಿಯ ಕೆತ್ತನೆ. ಇದು ಒಂದು ರೀತಿಯ ಹೂವಿನ ಕೆತ್ತನೆ, ಹಾವಿನ ಆಕಾರದಲ್ಲಿದೆ. ಇದು ಕಮಾನು. ರಾಣಿಯರ ಸ್ನಾನಗೃಹ ಎಷ್ಟು ಸುಂದರವಾಗಿದೆ ಅಂದರೆ ಒಳಗೆ ಹೋದರೆ ಸ್ವರ್ಗದಲ್ಲಿ ಪ್ರವೇಶ ಮಾಡಿದಂತಾಗುತ್ತದೆ. ಇಲ್ಲಿ ಒಂದು ಗುಮ್ಮಟವನ್ನು ನೋಡಿದಿರಲ್ಲ, ಇದರ ಕೆತ್ತನೆ ಸ್ವಲ್ಪ ಹಾಳಾಗಿದೆ. ಮಳೆ ಕಾರಣದಿಂದ ತುಂಬ ದಿನ ಆಯಿತಲ್ಲ ನಿರ್ಮಿಸಿ, ಹಾಗಾಗಿ. ನೋಡ್ತಿದ್ದೀರಲ್ಲ, ಕಮಾನುಗಳು ಎಲ್ಲಿಂದ ನೋಡಿದರೂ ಒಂದೇ ರೀತಿಯ ಸಾಲುಗಳು ಎಷ್ಟು ಸುಂದರವಾಗಿ ಕಾಣುತ್ತವೆ ಅಂದರೆ ಅಚ್ಚುಕಟ್ಟಾಗಿ ಅದನ್ನು ಒಂದೇ ಆಕಾರದಲ್ಲಿ ನಿರ್ಮಿಸಿದ್ದಾರೆ. ಯಾವುದೂ ಒಂದಿಷ್ಟು ಸಹ ಆ ಕಡೆ ಈ ಕಡೆ ಆಗಿಲ್ಲ. ಕೆತ್ತನೆ ತುಂಬಾ ಪರಿಪೂರ್ಣವಾಗಿದೆ. ಇದು ಒಂದು ರೀತಿಯ ಗುಮ್ಮಟದ ಕೆತ್ತನೆ. ಇದು ಷಟ್ಕೋನ ಆಕಾರದ ಕೆತ್ತನೆ ಇದೆ. ನಡುವೆ ಹೂವಿನ ಕೆತ್ತನೆಯೂ ಇದೆ. ಇಲ್ಲಿ ವಿಶ್ರಾಂತಿ ಮಾಡಲು
ಕಲ್ಲಿನ ಬೆಂಚುಗಳನ್ನು ನಿರ್ಮಿಸಿದ್ದಾರೆ. ಇದರ ಮುಂದೆ ಕಮಾನುಗಳು ಹಾಗೂ ಇದರ ಮೇಲಿನ ಕಂಬಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳನ್ನು ನಾವು ಗಮನಿಸಬಹುದು. ನೋಡ್ತಿದ್ದೀರಲ್ಲ, ಸುಂದರವಾದ ಎಲೆಗಳ ಹೂವಿನ ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಅತ್ಯಂತ ಸೂಕ್ಷ್ಮ ಶಿಲ್ಪಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ಇವತ್ತಿಗೆ ಎಷ್ಟು ಸುಂದರವಾಗಿದೆ ಎಂದರೆ ಆಗಿನ ಕಾಲದಲ್ಲಿ ಇನ್ನೂ ಎಷ್ಟು ವೈಭವಿತವಾಗಿರಬಹುದು ಹಂಪಿ ಎಂಬುದನ್ನು ನಾವು ಅಂದಾಜು ಮಾಡಲೇಬೇಕು. ಇದೊಂದು ದ್ವಾರ, ಕಮಾನು. ರಾಣಿಯರ ಸ್ನಾನಗೃಹದ ಒಳನೋಟವನ್ನು ನಾವೀಗ ನೋಡ್ತಾ ಇದ್ದೀವಿ. ಇದೊಂದು ಕಮಾನು. ಈ ಕಮಾನಿನ ಮೇಲ್ಗಡೆ ಗುಮ್ಮಟಾಕಾರದ ಒಂದು ರಚನೆ ಇದೆ. ಈ ಗುಮ್ಮಟದಲ್ಲಿ ನೋಡ್ತಿದ್ದೀರಲ್ಲ, ಇದೊಂದು ಚೌಕಾಕಾರದ ಒಂದು ವಿಶಿಷ್ಟವಾದ ರಚನೆ ಎಂದು ಹೇಳ್ಬೋದು. ಯಾವ ರೀತಿ ನೋಡಿದರೂ ಸಹ ಒಂದಿಂಚು ಹೆಚ್ಚು ಕಡಿಮೆ ಇಲ್ಲ, ಎಲ್ಲ ಒಂದೇ ರೀತಿಯಾಗಿ ಸುಂದರವಾಗಿ ಕೆತ್ತಿದ್ದಾರೆ. ಇದು ಚೌಕಾಕಾರದ ಒಂದು ಗುಮ್ಮಟವಾಗಿದೆ, ಕೆತ್ತನೆಯ ಗುಮ್ಮಟವಾಗಿದೆ. ನೋಡಿ, ಸೂಕ್ಷ್ಮ ಒಂದು ಹೂವಿನ ಎಲೆಯ ಚಿತ್ರವನ್ನು ಈ ರೀತಿ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕುಳಿತುಕೊಳ್ಳಲು ವಿಶ್ರಾಂತಿಯ ಆಸನಗಳು, ಕಲ್ಲಿನ ಆಸನಗಳಿದ್ದಾವೆ. ಬಟ್ಟೆ ಬದಲಾಯಿಸೋಕೆ ಈ ಕಮಾನುಗಳನ್ನು ಉಪಯೋಗಿಸಲಾಗ್ತಿತ್ತು. ಇದು ಇನ್ನೊಂದು ಮೇಲ್ಛಾವಣಿಯನ್ನು ಹೊಂದಿದೆ. ಇದು ನೋಡ್ತಿದ್ದೀರಲ್ಲ, ಇದು ಅಷ್ಟಕೋನದ ಒಂದು ಆಕೃತಿಯನ್ನು ಹೊಂದಿದೆ. ಅಷ್ಟಕೋನಾಕೃತಿಯ ಒಂದು ಹೂವಿನ ಕೆತ್ತನೆ ಇರುವ ಒಂದು ಗುಮ್ಮಟ ಇದು. ಇದು ಮೇಲ್ಛಾವಣಿಯನ್ನು ಹೊಂದಿದೆ, ನಾನು ಆಗಲೇ ಹೇಳಿರುವಂತೆ. ಇದಕ್ಕೆ ಮೆಟ್ಟಿಲುಗಳಿವೆ, ಆದರೆ ಈಗ ಸದ್ಯಕ್ಕೆ ಪ್ರವಾಸೋದ್ಯಮ ಇಲಾಖೆ ಇದನ್ನು ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧಿಸಿದೆ. ನೋಡ್ತಿದ್ದೀರಲ್ಲ, ಬೆಳಕಿನ ಕಿಂಡಿಗಳು. ಇಲ್ಲಿಂದ ಹೊರಗಡೆಯಿಂದ ಗಾಳಿ ಬೆಳಕು ಬರಲು ಈ ಬೆಳಕಿನ ಕಿಂಡಿಗಳನ್ನು ನಿರ್ಮಿಸಿದ್ದಾರೆ. ಹಾಗೂ ಆಗಿನ ಕಾಲದಲ್ಲಿ ಪಂಜುಗಳನ್ನು ಉಪಯೋಗಿಸುತ್ತಿದ್ದರಲ್ಲ, ಆ ಪಂಜುಗಳನ್ನು ಅಥವಾ ದೀಪಗಳನ್ನು ಇಡಲಿಕ್ಕೂ ಸಹ ಈ ಕಿಂಡಿಗಳನ್ನು ಉಪಯೋಗ ಮಾಡುತ್ತಿದ್ದರು. ನಾವೀಗ ನೋಡ್ತಾ ಇದ್ದೀವಲ್ಲ, ರಾಣಿಯರ ಸ್ನಾನಗೃಹದ ನಡುವೆ ಇರುವ ಈಜುಕೊಳ. ಈ ಈಜುಕೊಳವು 1.8 ಮೀಟರ್ ಆಳವನ್ನು ಒಳಗೊಂಡಿದೆ. ಇಲ್ಲಿ 4 ಕಡೆಯೂ ಒಂದು ಸ್ತಂಭವನ್ನು ನಿರ್ಮಿಸಿ ಅದರ ಮೇಲೆ 4 ಛತ್ರಿಗಳನ್ನು ಇಡುತ್ತಿದ್ದರಂತೆ, ರಾಣಿಯರಿಗೆ ನೆರಳಾಗಲು, ಬಿಸಿಲಿನಿಂದ ತಪ್ಪಿಸಲು. ಹಾಗಾಗಿ 4 ಕಡೆಯೂ ಒಂದು ಸ್ತಂಭವನ್ನು ನಿರ್ಮಿಸಲು ನಾವು ಈಗ ವೃತ್ತಾಕಾರದ ಒಂದು ರಚನೆಯನ್ನು ನೋಡಬಹುದು. ಹಾಗೂ ಒಳಗಡೆ ಸ್ನಾನ ಮಾಡಿದ ಕೊಳೆಯಾದ ನೀರು ಹೋಗಲು ಅಲ್ಲಿ ದಾರಿ ಕಾಣಿಸ್ತಾ ಇದೆ ಅಲ್ಲ, ಕಲ್ಲಿನ ಒಂದು ಕಾಲುವೆ, ಅದರ ಮೂಲಕವಾಗಿ ನೀರು ಹೊರಗಡೆ ಹೋಗ್ತಾ ಇತ್ತು. ಹೀಗೆ ಮುಂದುವರೆದು ನೋಡಿದರೆ ರಾಣಿಯರ ಸ್ನಾನಗೃಹದ ಮೇಲ್ಛಾವಣಿಯಲ್ಲಿ ಚಿಕ್ಕ ಚಿಕ್ಕ ಕೆತ್ತನೆಗಳಿವೆ. ಹೀಗೆ ನಾವು ಮುಂದುವರೆದು ನೋಡಿದರೆ ಇಲ್ಲಿ ಈಜುಕೊಳದ ಪಕ್ಕದಲ್ಲಿರುವ ಕಮಾನುಗಳು, ಅದರ ಮೇಲಿರುವ ಗುಮ್ಮಟಗಳು. ಈ ಗುಮ್ಮಟಗಳದು ಹೂವಿನ ಆಕಾರದಲ್ಲಿದೆ. ಇದೊಂದು ಹೂವಿನ ಆಕಾರದ ಕೆತ್ತನೆ. ಒಂದು ಕೆತ್ತನೆ ಇನ್ನೊಂದು ಕೆತ್ತನೆಗಿಂತ ವಿಭಿನ್ನವಾಗಿದೆ, ಅದು ಇದರ ವೈಶಿಷ್ಟ್ಯ. ನಾವು ಅದನ್ನು ಗಮನಿಸಬೇಕಿಲ್ಲಿ. ರಾಣಿಯರ ಸ್ನಾನಗೃಹವು ಅನೇಕವಾದ ಒಂದು ವೈಶಿಷ್ಟ್ಯತೆಯ ಜೊತೆಗೆ ಒಂದು ವೈಜ್ಞಾನಿಕವಾದ ಒಂದು ಕಾರಣಗಳನ್ನು ಇಟ್ಟುಕೊಂಡು ಸಹ ಇದನ್ನು ನಿರ್ಮಿಸಿದ್ದಾರೆ. ಇಲ್ಲೊಂದು ರೀತಿಯ ಹೂವಿನ ರಚನೆ, ಗುಮ್ಮಟದಲ್ಲಿ ಹೂವಿನ ದಳಗಳ ರಚನೆ. ಹೀಗೆ ಪುಷ್ಪದಳಗಳು, ಬಾಳೆ ದಳಗಳ ಕೆತ್ತನೆ ಇದೆ ಪ್ರತಿ ಗುಮ್ಮಟದಲ್ಲೂ ಸಹ. ಇದೊಂದು